ಇವತ್ತು ಬುಧವಾರ ದಿನಾಂಕ 26/8/2026 ನಮ್ಮ ದೊಡ್ಡಮರದಲ್ಲಿ ಯಾವ ಥರ ಕಾಯಿ ರೇಟ್ ಇದೆ ಬನ್ನಿ ತಿಳ್ಕೊಳ್ಳೋಣ. ಯಜಮಾನ್ರೆ ನೀವು ಕಾಯಿ ಯಾಕೆ ಎತ್ತೀರಾ? ಅವ್ರು ಆಫೀಸರ್ ಹೇಳಿ ನೀವು ಕಾಯಿ ಯಾಕೆ ಎತ್ಕೊಂತಿದ್ದೀರಾ? ನೀವು ಯಾಕೆ ಕಾಯಿ ಎತ್ತದ ಹೇಳ್ರಿ? ಯಾರು ಹೇಳಿ ನಿಮ್ಗೆ ಕಾಯಿ ಎತ್ತಿರಿ ಅಂತ? ಅವ್ರ ಆಫೀಸರ್ ಬಂದು ಹೇಳ ಹೋಗ್ಲಿಲ್ವಾ ಕಾಯಿ ಎತ್ತಬೇಡ್ರಿ ಅಂತೇಳಿ? ನೀವು ಯಾಕೆ ಎತ್ತೀರಾ ಕಾಯಿನ? ನೋಡ್ತೀನಿ ಇನ್ನೊಂದ್ಸತಿ ನೋಡ್ತೀನಿ ಅದು ಯಾರು ಎತ್ತಲಿ ಕಾಯಿನ. ಅವ್ರ ಆಫೀಸರೇ ಹೇಳ್ತಾರೆ ಬಂದು ಕಾಯಿ ಎತ್ತಬೇಡ್ರಿ ಅಂತೇಳಿ. ನಿಮ್ಮ ಈಗ ಜನಗಳು ಮಾತಾಡ್ತಾರೆ, ಒಂದು ನಿಮಿಷ ಸುಮ್ಮನೆ ಬಿಟ್ರೆ ನೀವು ಯಾಕೆಂದ್ರೆ ಸುಮ್ಮನಿದ್ದೀನಿ ಅಲ್ಲಲ್ಲ, ಯಾಕೆ ಒಳ್ಳೆ ಕೆಲಸ ಮಾಡ್ತಿದ್ಯಾ, ನಾವು ಅದಕ್ಕೆಲ್ಲ ಖುಷಿ ಪಡ್ತೀವಿ. ಇಲ್ಲಿ ಹರಾಜ್ಕೋಬೇಕಾದ್ರೆ ಮಿಸ್ ಆಗ್ಬಿಡುತ್ತೆ, ಅನ್ಯಾಯ ಆಗುತ್ತೆ. ಹೌದು, ನೀವು ಮಾತಾಡ್ಬೇಕಾದ್ರ ಬಗ್ಗೆ ನೀವು ಮಾತಾಡಬೇಕು, ಎತ್ತಬೇಡ್ರಿ ಅಂತ ಹೇಳ್ಬೇಕು. ನೀವ್ ಮಾತಾಡ್ಬೇಕಣ್ಣ, ಬಿಡಬಾರ್ದಣ್ಣ, ಬಿಡಬಾರ್ದು, ಅವಕಾಶ ಕೊಡಬಾರ್ದು. ಮಾಡೋಣ 16,000 16,600 ಕಾಯಿ ಎತ್ತಿಸ್ಬೇಡ್ರಿ. 9,000 ಎತ್ಬೇಡಪ್ಪ ಕಾಯಿ. 9,000 ಎತ್ಬೇಡ ತೆಗಿಯಪ್ಪ ಕಾಯಿ ಎತ್ಬೇಡ. ರೈತರಿಗೆ ಒಂದ್ಸತಿ ಹೇಳಿ ಸರ್. ಮುಂದಿನ ವಾರ ರೆಡಿ ಮಾಡಿ. ಏಯ್ ಚೀಲ ತೆಗ್ದಿಕ್ಕಪ್ಪ, ತೆಗಿಬೇಡ ಗುರು. ಸ್ಟ್ರಾಂಗ್ ಹೇಳಿ ಸರ್ ಸ್ವಲ್ಪ ನೀವು. ತೆಗಿಯಪ್ಪ ಚೀಲ. ಏಯ್ ಚೀಲ ತೆಗ್ದಿಕ್ಕು, ತೆಗಿಯಪ್ಪ ನೀನು. ಬೇಡ ಅಂತ ಹೇಳಿದ್ಮೇಲೆ ಸುಮ್ಮನೆ ಆಗ್ಬಿಡ್ಬೇಕು. ಹಾ, 2 ವಾರ ಹಂಗೆ 2 ವಾರ ಹಿಂಗ. ಹಂಗೆ ತೀರ್ಮಾನ ಆಗಿರೋದು ಹಂಗೆ ಬೇಡ ಸರ್. ಒಂದು ನಿಮಿಷ ಮಾತಾಡಿ ಸರ್, ಇಲ್ಲಿ ಮಾತಾಡಿ ಸರ್, ಏನು ತೊಂದರೆ ಇಲ್ಲ. ಪರವಾಗಿಲ್ಲ ಸರ್. ನಿಮ್ಮ ಹೆಸರು? ಸರ್ ಇದು ಕಾಯಿ ಎತ್ತಂಗಿಲ್ಲಲ್ಲ ಸರ್ ಅದು? ಹಾಂ, ಅದೇ ಥರ ತೀರ್ಮಾನ ಆಗಿದೆ. ಹಾಂ, ಎತ್ತಂಗಿಲ್ಲ ಅಂತ. ಹಾಂ, ಅದಕ್ಕೆ ನಿಮ್ಗೆ ಯಾರೋ ಇನ್ಫಾರ್ಮೇಷನ್ ಮಾಡಿ ಎತ್ತುತ್ತಾ ಇದ್ದಾರೆ ಸರ್ ಅಂತ ಅದಕ್ಕೆ ಬಂದೆ ತಡೆಯೋಣ. ಹಾಂ ಸರ್, ಎತ್ತಬೇಡ್ರಿ ಅಂತ ಹೇಳಿದ್ದೀವಿ, ತೆಗಿಯಲ್ಲ ಇನ್ನು ಮುಂದಕ್ಕೆ. ಓಕೆ ಸರ್, ಥ್ಯಾಂಕ್ ಯು ಸರ್, ಧನ್ಯವಾದಗಳು ಸರ್. ಈ ಕಾಯಿ ಏನಂದರೆ 1,600ರಿಂದ 1,700 ಕಾಯಿ ಇದೆ. ಇದು ಬಂದ್ಬಿಟ್ಟು 29,000 ರೂಪಾಯಿಗೆ ಆಗಿದೆ ಇದು ಕಾಯಿ. ಅವ್ರಿಗೆ ಮನಸ್ಸಿಗೆ ಬಂದ ಕೂಕಂತ ಇದ್ದಾರೆ. ರೈತರು ಎಲ್ಲ ತಂದಿರೋರೆಲ್ಲ ಇಲ್ಲಿ ಕೈ ಕಟ್ಕೊಂಡು ಕೂತ್ಕೊಂಡಿದ್ದಾರೆ ಅಷ್ಟೇ, ಯಾರೂ ಮಾತಾಡ್ತಾ ಇಲ್ಲ ಬಗ್ಗೆ. ದಯವಿಟ್ಟು ಎಲ್ಲರೂ ಸಹಕರಿಸ್ಬೇಕು ರೈತರು. ಎಷ್ಟು ಹೋಗ್ಬೇಕಾಯ್ತು ಕಾಯಿ? ಇದು ಒಂದು 30,000 ಲೆವೆಲ್ ಆದ್ರೆ ಹೋಗ್ಬೇಕಾಯಿತು. ಹಾಂ, ಅದರಿಂದ 22-23 ಹೋಗಿರಿ. ಅಲ್ಲಿಂದ ಬಾಡಿಗೆನು ಕಮಿಷನ್ ಏನು ಈ ಥರ ಎಲ್ಲ ಲೆಕ್ಕ ಹಾಕಿ ಅವರು ಖರೀದಿಯವರು ಮಾಡಬೇಕು, ನಾವು ಸಹಕರಿಸ್ಬೇಕು ಎಲ್ಲರೂ. ನಿಮ್ಗೆ ಎಷ್ಟಕ್ಕೆ ಹೋಗ್ಬೇಕಾಯ್ತು? ನಮಗೊಂದು 30,000 ಆದರೂ ಹೋಗ್ಬೇಕಾಯ್ತು ಸರ್. ನೀವು ಎಲ್ಲಿಂದ ಬರ್ತಾರೆ? ಮಧುಗಿರಿಯಿಂದ ಬಂದಿದ್ದೀವಿ. ಬಾಡಿಗೆ ನಿಮ್ಮದು? ನಮ್ಮದು ಏನ್ರ ಬಂದಿದ್ದೀರಾ? ನಾವು ಗಾಡಿನೇ ಆದರೂ ನಮ್ಮದು ಓನ್ ಇದೆ. ಅಲ್ಲ, ಅಂದಾಜು ಎಷ್ಟು ಖರ್ಚಾಗುತ್ತೆ? ಅಂದಾಜು ಒಂದು 2,000 ರೂಪಾಯಿ ಖರ್ಚಾಗುತ್ತೆ, 2-2.5 ರೂಪಾಯಿ ಖರ್ಚಾಗುತ್ತೆ. ರೇಟ್ ತುಂಬ ಕಡಿಮೆ ತುಂಬ. ಅವ್ರ ಮನಸ್ಸಿಗೆ ಬಂದ ಕೂಕಂತಾರೆ ಸರ್. ಅದಕ್ಕೆ ಈ ಥರ ಇದೆ. ನೀವು ಗೌರ್ಮೆಂಟ್ನ ಆದಷ್ಟು ಎಲ್ಲರೂ ಉಳಿಯೋ ಥರ ಮಾಡಬೇಕು. ತಗೊಂಡೋದವರು ಉಳಿಬೇಕು, ಕೊಟ್ಟವರು ಉಳಿಬೇಕು, ಆ ಥರ ಇದು ಮಾಡಬೇಕು. ತೃಪ್ತಿ ಆಗ್ತಾಯಿಲ್ಲ ಸರ್, ರೇಟ್ ಕಮ್ಮಿ ಆಗಿದೆ. ಅವ್ರ ಮನಸ್ಸಿಗೆ ಬಂದಾಗ ಕೂಗ್ತಾರೆ, ಕೊಡೋರು ಬೇಕಲ್ಲ, ಅದಕ್ಕೆ ನಾವು ಕೊಟ್ಟಿಲ್ಲ, ವಾಪಸ್ ತುಂಬ್ಕೊಂತೀವಿ ಅಂತ ಹೇಳಿದ್ದೀನಿ. ಅಲ್ಲ ಸರ್, ಈಗ ಕೂಗಿರೋದು ಅವರೇ, ಆದರೂ 1,000 ರೂಪಾಯಿ ಕಮ್ಮಿ ಬರ್ಕೊಟ್ಟಾರದೇ. ಇದು ಯಾವ ಥರ ಹೇಳಬೇಕು ನೀವು? ಗೌರ್ಮೆಂಟ್ನವರು ಇದಕ್ಕೆ ಏನಾದರೂ ಪರಿಹಾರ ಮಾಡಬೇಕು. ಕೂಗಿರೋದು ಅವರೇ ಮತ್ತು ಕಮ್ಮಿ ಬರ್ಕೊಟ್ಟವರು ಅವರೇ. ಅದಕ್ಕೆ ನಿಗವಾದ ಬೆಲೆ ಕಟ್ತಾ ಇಲ್ಲ. ದಯವಿಟ್ಟು ನೀವು ಇದನ್ನು ಗೌರ್ಮೆಂಟ್ನಿಂದ ಒಂದು ನಿಗದಿ ಬೆಲೆ ಮಾಡಿಸ್ಬೇಕಂದ್ರೆ ತಮ್ಮಲ್ಲಿ ವಿನಂತಿ. ಮತ್ತು ಇದು ವಾರಕ್ಕೂ 15 ತಿಂಗಳಿಗೂ ಭೇಟಿ ಆಗಬೇಕು ಇಲ್ಲಿ ಆರ್ ಎಮ್ ಸಿ ಹೇಳಿಕೆ. ಬೇರೆ ಎಲ್ಲ ರೈತರದ್ದು ಮತ್ತು ಎಲ್ಲರದ್ದು ಸಹಕರಿಸ್ಬೇಕು. ಇಲ್ಲಿ ಖರೀದಾರದ್ದು ಸಹಕರಿಸ್ಬೇಕು, ರೈತರದ್ದು ಸಹಕರಿಸ್ಬೇಕು. ಈಗ ಅವ್ರು ನೋಡಿ, ಅವರು ಕೂಗಿರೋದು ಅವರೇ 1,000 ಕಮ್ಮಿ ಬರ್ಕೊಡ್ತಾರೆ. ಇಲ್ಲಿ ಎಲ್ಲರೂ ವಿದ್ಯಾವಂತರು ಬಂದಿರಲ್ಲ, ಅವಿದ್ಯಾವಂತರು ಇರ್ತಾರೆ, ವಿದ್ಯಾವಂತರು ಇರ್ತಾರೆ, ತಿಳಿದವರು ಇರ್ತಾರೆ, ತಿಳಿದಿರ್ತಾರೆ. ಅವ್ರಿಗೆಲ್ಲ ಸೇರಿ ನೀವು ಸಹಕರಿಸ್ಬೇಕು ಗೌರ್ಮೆಂಟ್. ಮೇಜರಾಗಿ ಅಂದರೆ ಅದೇ ನಿಗದಿ ಬೆಲೆ ಕಟ್ತಾ ಇಲ್ಲ ಇಲ್ಲಿ. ಹಾಂ, ನಿಗದಿ ಬೆಲೆ ಇಲ್ಲ. ಅವ್ರು ಕೊಟ್ಟಷ್ಟು ನಾವು ಇಸ್ಕೊಂಡಷ್ಟು ಹೋದಷ್ಟು, ಆ ಥರ ಇದೆ, ನಡೀತಾ ಇದೆ. ದೊಡ್ಡ ಸಮಸ್ಯೆನೇ ಇದು ಪೂರ. ಸಮಸ್ಯೆ ಪರಿಹಾರ ಅಂದರೆ ನೀವೇನು ಹೇಳ್ತೀರಾ? ಸಮಸ್ಯೆ ಅಂದರೆ ಒಂದು ಏನೋ ಫಿಕ್ಸ್ ಫಿಕ್ಸ್ ಮಾಡಬೇಕು. ಫಿಕ್ಸ್ ಮಾಡಿದ್ರೆ ಒಂಥರ ಅನುಕೂಲ ಆಗುತ್ತೆ, ತಗೊಂಡವ್ರಿಗೂ ಅನುಕೂಲ ಆಗುತ್ತೆ, ಕೊಟ್ಟವ್ರಿಗೂ ಅನುಕೂಲ ಆಗುತ್ತೆ. ಮತ್ತು ಅಧಿಕಾರಿಗಳು ಕೂಡ ಇಲ್ಲಿಗೆ ವಿಸಿಟ್ ಮಾಡ್ತಾ ಇರಬೇಕು. ಅಧಿಕಾರಿಗಳು ವಿಸಿಟ್ ಮಾಡ್ತಾ ಇರಬೇಕು. ಇಲ್ಲ ಅಂದರೆ ಇದು ಸಂತೆ ಇದೆ, ಸಂತೆ ಅಂತ ಹೇಳ್ತಾರಲ್ಲ, ಸಂತೆ ಲೆಕ್ಕಾಚಾರಕ್ಕೆ ಇದು ಕರೆಕ್ಟಾಗಿ ನಡೀತಿದೆ ಅಷ್ಟೇ. ಹಾಂ,
ಅದಕ್ಕೆ ನೋಡಿ ದಯವಿಟ್ಟು ನೀವು ಗೌರ್ಮೆಂಟ್ನಿಂದ ಸ್ವಲ್ಪ ನೀವು ಇದು ಮಾಡ್ಬೇಕು ಸರ್, ನಿಗದಿ ಬೆಲೆ. ಹಾಂ, ಈಗ ಅದು ಎಷ್ಟು ಕೇಳಿದ್ರು ಎಷ್ಟಕ್ಕೆ ನೀವು ಬರ್ತಿರೋದು? ಅದು 13,200ಕ್ಕೆ 14,200ಕ್ಕೆ ಅವರೇ ಹೇಳಿ ಕೂಗಿದ್ದಾರೆ. ಆದರೂ ಬರ್ಕೊಡ್ಬೇಕಾದ್ರೆ 1,000 ಕಮ್ಮಿ ಬರ್ಕೊಟ್ಟಿದ್ದಾರೆ. ಯಾವ ಥರ ಇದು ಅಂತ ಇನ್ನು ಬೇರೆ ಯಾರನ್ನ ಕೂಗಿದ್ರೆ ಬಿಡಪ್ಪ ಅನ್ಬೋದಾಯಿತು. ಈಗ ಅವರೇ ಕೂಗಿ ಅವರೇ 1,000 ಕಮ್ಮಿ ಬರ್ತಾರೆ ಅಂದರೆ ಯಾವ ಥರ ಅಂತ ಇದು. ಹಂಗಾರೆ ಇಲ್ಲಿ ಎಲ್ಲ ವಿದ್ಯಾವಂತರೇ ಬಂದಿರಲ್ಲ, ಅವಿದ್ಯಾವಂತರು ಬಂದಿರ್ತಾರೆ. ಈ ಥರ ಸಮಸ್ಯೆಗಳಿದೆ. ಸಮಸ್ಯೆಯನ್ನು ಪರಿಹಾರ ಮಾಡಬೇಕು ಗೌರ್ಮೆಂಟು. 260 ಕಾಯಿ ಇದೆ. ರೇಟ್ ಬಂದ್ಬಿಟ್ಟು 6,000 ರೂಪಾಯಿ. ಇದು ಸೇಲ್ ಆಗಿದೆ. 15,000 ಕಾಯಿ 12,000 ಹೇಳೋಣ. 12, 12, 12, 14, ಎಲ್ಲ ಬಿಡೋ ಅಲ್ಲ ಕಣೆ 100 ಹೇಳೋಣ. 600 ಹೇಳು. 800. 17,000 3 ಸಾರಿ ಬರ್ಕೊಳ್ಳಿ. ಎತ್ಕೊಳ್ಳಿ 8,000 ರೂಪಾಯಿ. 20 1 ಸಾರಿ 2 ಸಾರಿ 100 200 21 100 21 100 22 22,000 22,000 300 200 300 400 22 400 22 500 22 600 700 800 22 800 ವಾಚರಿ 22 800 ಎಸ್ಎಂಎಲ್ ಹೊಟ್ಟಾಯ್ತು ಬರಬೇಡಿ ಎಲ್ಲ 23,000 1 2 ಸಾರಿ 23 3 200 500 23,500 ವಾಚರಿ ವಾಚರಿ ಏನು ಹೆಸರು ಚೀಟಿ ಕೊಡು. ಈ ಕಡೆ ಬರೋಣ ನಾವು, ಆ ಕಡೆ ಅಲ್ಲ. ಚೀಟಿ ಐತೆ ದುಡ್ಡು ಕೊಡ್ತೀವ. 23,500 ಯಾರ್ರಿ ಪಾರ್ಟಿ ಪಾರ್ಟಿ. ನಿಮ್ಮ ಹೆಸರು? ರಾಮಚಂದ್ರ. ಯಾವ ಊರಿಂದ ಬರ್ತಾ ಇದ್ದೀರಾ? ಬೆಂಚೆಯಿಂದನಾ? ನೀವು ಎಷ್ಟು ಕಾಯಿ ತಂದಿದ್ದೀರಿ? ನಾವೊಂದು 7-8 ಸಾವಿರ ತಂದಿದ್ದೀವಿ. ಎಲ್ಲ ಈ ಗುಡ್ಡೆ ಎಷ್ಟಿದೆ? ಇದೊಂದು 1,200-300 ಐತಿ. ಹೌದಾ? ರೇಟ್ ಹೆಂಗಾಯ್ತು ನಿಮ್ಮದು? 23,500 ಆಗೈತಿ. 23 ಓಕೆ ಅನಿಸ್ತಾ ನಿಮಗೆ? 1,200 ಇದು ಮೇ ಬಿ ಒಂದು 19 ರೂಪಾಯಿ ಒಂದು ಕಾಯಿ ಬಿದ್ದಿದೆ ಇದು. ಯಜಮಾನ್ರೆ ನೀವು ಎಷ್ಟು ಕಾಯಿ ತಂದಿದ್ದೀರಿ? ಎಷ್ಟು ಕಾಯಿ ತಂದಿದ್ದೀರಿ? ಇವು ಎಷ್ಟಿದೆ ಇವು? ಅಂದಾಜು ಎಷ್ಟಿರ್ಬೋದು? 1,000ನ? ಏನು ರೇಟ್ಗೆ ಹೋಯ್ತು? 17,000ಕ್ಕೆ ಸೇಲ್ ಆಯ್ತಾ ಇದು? ಸ್ನೇಹಿತರೆ 17,000ಕ್ಕೆ ಹೋಗಿದೆ ಇದು. 1,000 ಇದೆಯಾ ಇದು? 1,000 ಮೇಲೆ ಇದೆಯಾ? ಲಿಂಗರಾಜ್. ಯಾವರಿಂದ ಬರ್ತಾರೆ? ಹಸ್ಮನಹಳ್ಳಿ. ಎಷ್ಟು ಕಾಯಿ ತಂದಿದ್ದೀರಣ್ಣ? 450. ಎಷ್ಟು ಕಾಯಿ ತಣ್ಣ? 6,700. ಇದೇ ಕಾಯಿನಾ? ಹಾಂ. ಚೀಟಿ ನಮ್ಮದು ಅಮರಾಪುರ ಮಂಡಲ, ಮಡಕ್ಷರ ತಾಲೂಕು. ನಮ್ಮ ಹೆಸರು ಬಸವರಾಜ್ ಅಂತ. ನಾವು ಅಲ್ಲಿದ್ದ ಒಂದು 1,600 ಕಾಯಿ ಹಾಕಿ ಬಂದಿದ್ದೀವಿ. ಅವು ನಾವು ಇವಾಗ ಕೈ ಬೀಟಿಗೆ ಕೊಟ್ಬಿಟ್ಟಿದ್ದೀವಿ. ಅವು ಒಂದು ಬಂದು 20,000 ರೂಪಾಯಿ ಕೊಟ್ಟು ಲಾಟ್ ಕೊಟ್ಟಿದ್ದೀವಿ. ನಮಗೆ ಇದು ಬಿದ್ದಿರೋದು ಇಲ್ಲಿ 13-14 ರೂಪಾಯಿ ಅವರೇಜ್ ನಮಗೆ ಸಿಕ್ಕಿದೆ ಅಷ್ಟೇ. ಆದರೆ ನಮಗೆ ಇವಾಗ ಹಳ್ಳಿಗಳಲ್ಲಿ ಬಂದಿರೋದು 16-17-18 ರೂಪಾಯಿವರೆಗೂ ಹೇಳ್ತಾ ಇದ್ದಾರೆ. ಅದು ತುಂಬ ಇವಾಗ ಲಾಸ್ ಆಗಿದೆ ಮಾರ್ಕೆಟು. ಏನು ಮಾಡೋಕ್ಕಾಗಲ್ಲ, ಹಿಂಗಾಗಿದೆ. ನೀವು ಹರಾಜಿಗೆ ಯಾಕೆ ಕೊಡಲಿಲ್ಲ ಅಣ್ಣ? ಹರಾಜಿಗೆ ಯಾಕೆ ಕೊಡಲಿಲ್ಲ ಅಂದರೆ ಬಿಡತ್ತೆ, ಕೈ ಬಿಟ್ಟು ಹರಾಜ್ನಾಗ ಹೆಂಗೆ ಆಗುತ್ತೋ ಅಂತಂದೇಳಿ ಡೌನ್ ಆಗ್ತಾ ಇದ್ದಾರೆ ಅಂತೇಳಿ ಕೈ ಬಿಟ್ಟಿನಲ್ಲಿ ಕೊಟ್ಬಿಟ್ಟು ಹೋದಾಟ. ನಿಮಗೆ ಚೀಟಿ ತಗೊಂಡು ಇಮಿಡಿಯೇಟ್ಲಿ ಅಮೌಂಟ್ ಎಲ್ಲ ಆಯ್ತು? ಅಮೌಂಟು ಕೊಡ್ತಾರೆ ಹಿಂದ್ಗುಂಟಲ್ಲೇ. ಚೀಟಿ ತಗೊಂಡೋದ್ರೆ ಅವರು ಕ್ಯಾಶ್ ಪೇ ಮಾಡ್ತಾರೆ. ಅಂದರೆ ನೀವೇ ಕೊಟ್ರಿ ಕೈ ಬಿಟ್ಟು? ಹಾಂ, ನಾವೇ ಕೈ ಬಿಟ್ಟು ಕೊಟ್ಟವಿ. ಓಕೆ.
ಅಣ್ಣ ಕಾಯಿ ಮತ್ತು ಸ್ವಲ್ಪ ಸಣ್ಣ ದಪ್ಪ ಇದೆಯಲ್ವ ಇದು? ಹಾಂ, ಮೀಡಿಯಮ್ ಸೈಜ್ ಇರೋದ್ರಿಂದ ನಾವು ಅದಕ್ಕಾಗಿಯೇ ಕೊಟ್ವಿ. ಎಷ್ಟು ಕಾಯಿ ಇದೆ ಟೋಟಲ್ ಇದು? ಟೋಟಲ್ 1600-1700 ಕಾಯಿ ಬರ್ಬೋದು. ಸ್ವಲ್ಪ ಮೀಡಿಯಮ್ ಸೈಜು ಕಡಿಮೆ ಇರೋದ್ರಿಂದ ಓಡಲ್ಲ ಹರಾಜಿಗೆ ಅಂತೇಳಿ ನಾವು ಕೈ ಬಿಟ್ಟಿಗೆ ಕೊಡ್ತೀವಿ. ಓಕೆ ಅಣ್ಣ, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಸರ್. ನಿಮ್ಮ ಹೆಸರು? ಗಂಗಪ್ಪ. ಯಾವ ಊರಿಂದ ಬರ್ತಾ ಇದ್ದೀರಾ? ರತ್ನಗಿರಿ. ರತ್ನಗಿರಿಯಿಂದ ಬರ್ತಾ ಇದ್ದೀರಾ. ನೀವು ಎಷ್ಟು ಕಾಯಿ ತಂದಿದ್ದೀರಿ? ನಾವೆಲ್ಲ ಒಂದು 3000 ತಂದ್ವಿ. ಅಲ್ಲ, ಇದೆಷ್ಟಿದೆ ಇದು? ಯಾವುದು? ಈಗ ಕೊಟ್ಟಿರೋದು ಇದೊಂದು 500-600 ಇರ್ತೈತಿ. ನೀವು ಯಾವ ಥರ ವ್ಯಾಪಾರ ಮಾಡಿದ್ರಿ ಇದನ್ನೀಗ? ಹಾಂ, ಅಂದರೆ ಕೈ ಬೀಟಿ ಕೊಟ್ಟರೆ ಹರಾಜಿ ಕೊಟ್ಟರೆ ಇದನ್ನು? ಕೈ ಬಿಟ್ಟು ಕೊಟ್ಟಿದ್ವಿ. 600 ಕಾಯಿ ಎಷ್ಟು ಕೊಟ್ರಿ ನೀವು? 11,000. 11,000. ಸ್ನೇಹಿತರೆ, ಇದು ನೋಡಿ 11,000ಕ್ಕೆ ಕೊಟ್ಟಿದ್ದಾರೆ ಈ ಕಾಯಿನ. ಸ್ನೇಹಿತರೆ, ನೀವು ನೋಡಿದ್ರಿ ಒಬ್ಬರು ಆಫೀಸರ್ ಏನು ಹೇಳ್ತಿದ್ದಾರೆ ಅಂದರೆ ಯಾವುದೇ ಕಾರಣಕ್ಕೂ ಕಾಯಿ ಒಂದು ಕೂಡ ಮುಟ್ಟಬಾರ್ದು ಅಂತ ಹೇಳ್ತಾ ಇದ್ದಾರೆ. ನಿಜವಾಗ್ಲೂ ಇದೊಂದು ಒಳ್ಳೆ ಬೆಳವಣಿಗೆ. ಡೈರೆಕ್ಟ್ ಬಂದು ಆಫೀಸರ್ ಇಲ್ಲಿ ಏನು ಅಂತಂದರೆ ಕಾಯಿ ಮುಟ್ಟಬೇಡಿ ಅಂತ ಹೇಳ್ತಾರೆ. ಇಮಿಡಿಯೇಟ್ಲಿ ಅವ್ರು ಏನು ಅಂತಂದರೆ ಒಂದೇ ಹೇಳಿ ತಗೊಂತಿದ್ರು ಗುಡ್ಡೆಯಲ್ಲಿ. ಈಗೇನು ಅಂತಂದರೆ ಅದು ಕಂಪ್ಲೀಟಾಗಿ ಸ್ಟಾಪ್ ಮಾಡಿದ್ರು. ಅವ್ರ ಆಫೀಸರ್ಗೆ ತುಂಬ ಧನ್ಯವಾದ ಹೇಳ್ತೀನಿ ನಾನು. ಯಾವುದೇ ಕಾರಣಕ್ಕೂ ರೈತರದ್ದು ತಂದಿರೋಂಥ ಕಾಯಿಗಳು ಒಂದೂ ಮುಟ್ಟಬಾರ್ದು ಅಂತೇಳಿ ನಮ್ಮ ದೊಡ್ಡಮರ ಸಂತೆಯಲ್ಲಿ ಇವಾಗ ನಾವು ನಿಮ್ಮ ಕಣ್ಣರೆ ನೋಡಿದ್ರಿ ಅನಿಸುತ್ತೆ. ತುಂಬ ಇದು ಒಳ್ಳೆ ಬೆಳವಣಿಗೆ ಇದೆ ಆ್ಯಕ್ಚುಲಿ. ಸ್ನೇಹಿತರೆ, ನೀವು ನೋಡಿದ್ರಲ್ಲ ನಮ್ಮ ದೊಡ್ಡಮರದ ಹರಾಜು ಸಂತೆ ಯಾವ ಥರ ಇರುತ್ತೆ ಅಂತೇಳಿ. ಮುಖ್ಯವಾಗಿ ಏನು ಅಂತಂದರೆ ಒಂದು ರೈತರಿಗೆ ಒಂದು ಪ್ರಮುಖ ಸೂಚನೆ ಕೊಡೋಕೆ ನಾನು ಇಷ್ಟಪಡ್ತೀನಿ. ನಮ್ಮ ದೊಡ್ಡಮರದಲ್ಲಿ ಯಾವ ಥರ ಕಾಯಿಗಳ್ನ ತುಂಬ ವ್ಯವಸ್ಥೆ ಇಲ್ಲ, ಚೀಲಕ್ಕೆ ತುಂಬ್ಕೊಳ್ಳಲ್ಲ ಇಲ್ಲಿ. ಮತ್ತು ನೀವೇನು ಅಂತಂದರೆ ನೀವು ಯಾರಾದರೂ ಹೊಸ್ದಾಗಿ ಇಲ್ಲಿ ಕಾಯಿ ತರ್ತಾ ಇದ್ದೀರಾ ಅಂತಂದರೆ ಯಾವುದೇ ಕಾರಣಕ್ಕೂ ಒಂದು ಕಾಯಿ ಬೇರೆ ಕೂಡ ಎತ್ಕೊಂಡು ಕೊಡೋದಿಲ್ಲಿ. ಹರಾಜಾಗಿರಲಿ ಏನೇ ಆಗಿರಲಿ ಒಂದು ಕಾಯಿ ಕೂಡ ಬೇರೆ ಎತ್ತಬಾರ್ದು. ಇದು ನಿಮ್ಮ ತಲೆ ಒಳಗಿರಲಿ. ಅಕಸ್ಮಾತ್ ಏನಾರು ಆಯಿತು ಅಂತಂದರೆ ಇಲ್ಲಿ ಅಧಿಕಾರಿಗಳು ಬರ್ತಾ ಇರ್ತಾರೆ. ಇಲ್ಲಿ ಆ ಅಧಿಕಾರಿ ಕೂಡ ಇವತ್ತು ಮಾತಾಡೋರು ನೇರವಾಗಿ ರೈತರು ತಂದಿರೋಂಥ ಒಂದು ಕಾಯಿನೂ ಕೂಡ ಯಾರು ಕೂಡ ಎತ್ತಂಗಿಲ್ಲ. ಆ ವ್ಯವಸ್ಥೆ ಇಲ್ಲಿದೆ. ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈ ಕಾಯಿ ಹರಾಜು ಸಂತೆ ನಡೆಯುತ್ತಾ ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಏನು ಅಂತಂದರೆ ವಾರ ಬರಬೇಕಿಲ್ಲಿ. ಬಂದ್ಬಿಟ್ಟು ಇಲ್ಲಿ ನೋಡಬೇಕು ಹರಾಜು ಕರೆಕ್ಟಾಗಿ ಒಳ್ಳೆ ರೇಟ್ಗೆ ಹೋಗ್ತಾ ಇದೆಯಾ, ಇಲ್ಲ ಕಡಿಮೆಗೆ ಹೋಗ್ತಾ ಇದ್ದಾರಾ, ಇಲ್ಲಾಂದರೆ ಅಂದರೆ ನ್ಯಾಯಯುತ ಆಗ್ತಿದೆಯಾ ಇಲ್ವ ಅಂತ ಹೇಳ್ಬಿಟ್ಟು ದಯವಿಟ್ಟು ಏನಂದರೆ ಅಧಿಕಾರಿಗಳು ಬರಬೇಕು, ಇದನ್ನು ಚೆಕ್ ಮಾಡಬೇಕು ಮತ್ತು ರೈತರಿಂದ ಫೀಡ್ಬ್ಯಾಕ್ ತಗೊಬೇಕು ಅಂತ ನಾನು ಹೇಳ್ತೀನಿ. ಸ್ನೇಹಿತರೆ, ಇದಿಷ್ಟು ಕೂಡ ಈ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮಿಸ್ ಮಾಡದೆ ಏನಂತ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ನಾನು ವಿಡಿಯೋ ಮುಗಿಸ್ತೀನಿ. ನಮಸ್ಕಾರ.